ಸುಳ್ಯ ತಾಲೂಕಿನ ಚೊಕ್ಕಾಡಿ ಕುಕ್ಕುಜಡ್ಕ ಪ್ರೌಢಶಾಲೆಯಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ 100% ಫಲಿತಾಂಶ ದಾಖಲಿಸುವಲ್ಲಿ ಶ್ರಮಿಸಿದ ಶಿಕ್ಷಕರ ಅವಿರತ ಶ್ರಮ ಶ್ಲಾಘನೀಯವಾಗಿದ್ದು ಎಂದು ಮಾಜಿ ಸಚಿವ ಎಸ್ ಅಂಗಾರ ಹೇಳಿದರು. ಅವರು ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಚೊಕ್ಕಡಿ ಕುಕ್ಕುಜಡ್ಕ ಪ್ರೌಢಶಾಲೆ ಸುವರ್ಣ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತ್ತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 28 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಎಲ್ಲರೂ ಉತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇದೀಗ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮಕ್ಕೆ ಪ್ರವೇಶಾತಿ ಆರಂಭಗೊಂಡಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಕೀರ್ಣ ಚೊಕ್ಕಾಡಿ, ಆಡಳಿತ ಮಂಡಳಿಯ ಖಜಾಂಚಿ ಹರ್ಷವರ್ಧನ್ ಬೆಳ್ಳೂರು, ನಿರ್ದೇಶಕ ಸತ್ಯಪ್ರಸಾದ್ ಪುಳಿಮರಡ್ಕ ಉಪಸ್ಥಿತರಿದ್ದರು. ನಾವು ಈ ಒಂದು ಸಂದರ್ಭದಲ್ಲಿ ತುರ್ತು ಒಂದು ಸುದ್ದಿಗೋಷ್ಠಿಯನ್ನ ಕರೆಯುವಂತ ಕೆಲಸವನ್ನು ಕೂಡ ಮಾಡಿದ್ದೇವೆ. ಈ ಒಂದು ಸುದ್ದಿಗೋಷ್ಠಿಯ ಮೂಲಕ ನಾವು ಮತ್ತೆ ಸಾರ್ವಜನಿಕರಿಗೂ ಕೂಡ ವಿನಂತಿಯನ್ನು ಮಾಡ್ತೇವೆ. ವಿದ್ಯಾರ್ಥಿಗಳನ್ನ ಸೇರ್ಪಡೆಗೆ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಡಬೇಕು. ಎರಡನೇದಾಗಿ ಶಿಕ್ಷಣದ ಗುಣಮಟ್ಟ ಏನಿದೆ ಅದಕ್ಕೆ ನಾವು ಕೂಡ ಗಮನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ. ಮತ್ತೆ ಸಂಸ್ಕಾರದ ಬಗ್ಗೆನೂ ಕೂಡ ನಾವು ಹೆಚ್ಚು ಒತ್ತನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ, ಕೂಡ ಸಲ್ಲಿಸ್ತಾ ಇದ್ದೇವೆ. ಮತ್ತೆ ನಾವು ಮುಂದಿನ ದಿನದಲ್ಲಿ ಗ್ರಾಮೀಣ ಭಾಗದಲ್ಲಿಯೇ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಕಲ್ಪನೆಯನ್ನ ಆಡಳಿತ ಸಮಿತಿ ಕೂಡ ಕಣ್ಣ ಮುಂದಿಟ್ಟುಕೊಂಡು ಮುಂದೆನೂ ಕೂಡ ಆ ರೀತಿಯ ಒಂದು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಅನ್ನುವಂಥದ್ದು ಕೂಡ ಈ ಒಂದು ಸಂದರ್ಭದಲ್ಲಿ ಸಮಿತಿಯು ಕೂಡ ವ್ಯಕ್ತಪಡಿಸಿದ ಆ ರೀತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಧ್ಯಮಗಳು ಕೂಡ ಸಹಕಾರ ಬೇಕಾಗಿದೆ. ಇವತ್ತು ಮಾಧ್ಯಮಗಳು ಯಾಕೆ ನಿಮಗೆ ಸಹಕಾರ ಅಂದ್ರೆ ಇವತ್ತು ಇನ್ನು ತುಂಬಾ ವಿಷಯಗಳು ಗೊತ್ತಿರುವುದಿಲ್ಲ ಹೆಚ್ಚಾಗಿ. ಇವತ್ತು ನಮ್ದು ಕೂಡ ಸ್ವಲ್ಪ ಲೇಟ್ ಆಯ್ತು. ಆಕ್ಚುಲಿ ಮೊನ್ನೆನೇ ಎಲ್ಲ ಬರಬೇಕಿತ್ತು. ಮತ್ತೆ ಸೇರ್ಪಡೆಗಳು ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ ಎಲ್ಲ ಶಾಲೆಗಳಲ್ಲಿ. ಒಟ್ಟು ಆ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಹಂತದಲ್ಲಿ ಒಂದಷ್ಟು ಕೆಲಸಗಳಾಗಿದೆ. ಆದರೆ ಇನ್ನೂ ಕೂಡ ಆ ರೀತಿಯ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ರೀತಿಯ ಒಂದು ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ನಾವು ಮತ್ತೆ ಆ ಚೊಕ್ಕಾಡಿ ಶಾಲೆಯ ಒಂದು ಇತಿಹಾಸ ಮಹತ್ವ ಏನಿದೆ ಅದನ್ನ ಮರುಕಳಿಸಬೇಕು ಅನ್ನತಕ್ಕಂಥ ಒಂದು ದೃಷ್ಟಿಯನ್ನ ಕಣ್ಣ ಮುಂದೆ ಇಟ್ಕೊಂಡು ಸುವರ್ಣ ಮಹೋತ್ಸವವನ್ನು ಕೂಡ ಆಚರಿಸಿದ್ದೇವೆ. ನನಗೆ ಒಂದು ಆತಂಕ ಕೂಡ ಇತ್ತು, ಎಲ್ಲಿಯಾದ್ರೆ ಈ ಎಲ್ಲ ಕಾರ್ಯಕ್ರಮದ ಮಧ್ಯೆ ಫಲಿತಾಂಶಕ್ಕೆ ತೊಂದರೆ ಆಗ್ಬೋದ ಅನ್ನತಕ್ಕಂಥದ್ದು. ಆದರೆ ನಮ್ಮ ಶಾಲೆಯ ಅಧ್ಯಾಪಕರುಗಳು ಮತ್ತೆ ವಿದ್ಯಾರ್ಥಿಗಳ ತಂಡಗಳು ಕೂಡ ಎಲ್ಲ ರೀತಿಯ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಜೊತೆಗೆ ತಮ್ಮ ಏನು ಉದ್ದೇಶ ಇದೆ ಅದಕ್ಕೆ ಹೆಚ್ಚು ಮಹತ್ವವನ್ನ ಕೊಡುವುದರ ಮೂಲಕ ನಮ್ಮ ನಿರೀಕ್ಷೆಗೆ ಮೀರಿ ಆ ರೀತಿಯ ಒಂದು ಫಲಿತಾಂಶಗಳು ಬಂದಿದೆ. ಅದಕ್ಕೋಸ್ಕರ ಇವತ್ತು ಆಡಳಿತ ಸಮಿತಿ ಕೂಡ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ತಂಡದವರಿಗೆ ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಮತ್ತು ಊರಿನವರಿಗೂ ಕೂಡ ನಾವು ಈ ಒಂದು ಸಂದರ್ಭ ಒಂದು ವಿಶೇಷವಾಗಿರತಕ್ಕಂಥ ಒಂದು ಗ್ರಾಮ. ಆ ವಿಶೇಷವಾಗಿರತಕ್ಕಂಥ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ಚೊಕ್ಕಾಡಿ ಹೆಸರು ಗೊತ್ತು. ಚೊಕ್ಕಾಡಿ ಶಾಲೆಯಲ್ಲಿ ಆಗಿನ ಅಧ್ಯಾಪಕರುಗಳು ಮತ್ತು ವಿದ್ಯಾರ್ಥಿಗಳ ತಂಡ ಮತ್ತೆ ಊರಿನ ಒಂದು ಜನಗಳ ಸಹಕಾರದಿಂದ ಅಲ್ಲಿ 100% ರಿಸಲ್ಟ್ ಹಿಂದೆ ಆ ಚೊಕ್ಕಾಡಿ ಶಾಲೆ ಪಡ್ಕೊಂಡಿತ್ತು. ಆದರೆ 2013-14 ಸಾಲಿನಲ್ಲಿ ಈ ಒಂದು ಚೊಕ್ಕಾಡಿ ಶಾಲೆಯಲ್ಲಿ 28 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಅದರಲ್ಲಿ 7 ಜನ ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ಅಂದ್ರೆ 28 ವಿದ್ಯಾರ್ಥಿಗಳು ಕೂಡ ಪಾಸ್ ಆಗುವುದರ ಮೂಲಕ 100% ರಿಸಲ್ಟ್ ಇವತ್ತು ಚೊಕ್ಕಾಡಿ ಶಾಲೆಗೆ ಬಂದಿದೆ. ಅದು ಕೂಡ ನಮಗೆ ನಮ್ಮ ಗ್ರಾಮಕ್ಕೂ ಮತ್ತೆ ಅಲ್ಲಿಯ ಭಾಗಕ್ಕೂ ಕೂಡ ಒಂದು ಹೆಮ್ಮೆಯ ಸಂಗತಿ ಅಂತ ಹೇಳಬಹುದು. ಶಾಲೆ ಪ್ರಾರಂಭವಾಗಿ 50 ವರ್ಷಗಳ ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.